ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ. ಇದು ಬಂದು ನಾನು ಮೊಸರನ್ನ ಮಾಡ್ತಾ ಇರೋದು. ಇದು ಮದುವೆ ಮನೆಯಲ್ಲಿ ಎಲ್ಲ ಮಾಡ್ತಾರಲ್ಲ ಆ ರೀತಿ ಟೇಸ್ಟಲ್ಲಿ ಡಿಫ್ರೆಂಟ್ ಶೈಲಿಯಲ್ಲಿ ನಾನು ಮಾಡಿ ತೋರಿಸ್ತಾ ಇರೋದು. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನನಗೆ ಈ ಬಟ್ಲಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ಈಗ ಕುಕ್ಕರ್ಗೆ ಹಾಕ್ಕೊಂಡು ಇದು ತೊಳ್ಕೊಂಬರ್ತೀನಿ. ಒಂದು 2-3 ಸತಿ ಚೆನ್ನಾಗಿ ತೊಳ್ಕೊಳೋಣ ಅಕ್ಕಿನ. ಈಗ ಅದೇ ಬಟ್ಲಲ್ಲಿ 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಇದು ಮೊಸರನ್ನ ಸ್ಪೆಷಲ್ ಏನು ಅಂತ ತೋರಿಸ್ತೀನಿ. ಈಗ 2 ಗ್ಲಾಸ್ ಹಾಲು ಹಾಕ್ತಾಯಿದ್ದೀನಿ. ಇದು ಕಾಯಿಸಿ ಆರಿಸಿರೋ ಹಾಲು ಹಾಕ್ತಾ ಇರೋದು. ಈಗ ಇದು ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಹಾಲು 1 ಗ್ಲಾಸ್ ನೀರು ಹಾಕ್ತಾ ಇರೋದು. ನೋಡಿ, ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೀನಿ. ಇದು ಮೊಸರನ್ನಕ್ಕೆ ಹಿಂಗೆ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಮದುವೆ ಮನೆಯಲ್ಲಿ ಹೋಟ್ಲಲ್ಲೆಲ್ಲ ಮಾಡಿಕೊಡ್ತಾರಲ್ಲ ಆ ಡಿಫ್ರೆಂಟ್ ಶೈಲಿಯಲ್ಲಿ ಬರುತ್ತೆ. ಮತ್ತು ಬೇರೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ಹೇಳ್ತೀನಿ ಯಾವ ರೀತಿ ಮಾಡೋದು ಅಂತ. ಇದು 3 ವಿಷಲ್ ಕೂಗಿಸ್ಕೊಳ್ಳೋಣ. ಇದು ಚೆನ್ನಾಗಿ ಮೆತ್ತಗಾಗಬೇಕು. ನಾವು ಗ್ಲಾಸ್ ಕ್ವಾಂಟಿಟಿ ಎಷ್ಟು ಅಕ್ಕಿ ಹಾಕ್ತೀವೋ ಅದ್ರ ಮೇಲೆ ನೀರು ಹಾಲು ಹಾಕಿಬಿಟ್ಟು ಈ ಥರ ಕುದಿಸ್ಕೊಬೇಕು. 3 ವಿಷಲ್ ಕೂಗಿದೆ ಫ್ರೆಂಡ್ಸ್. ನೋಡಿ ಅನ್ನ ಈ ರೀತಿ ಮೆತ್ತಗಾಗಿರಬೇಕು ಮೊಸರನ್ನಕ್ಕೆ. ಯಾವಾಗಲೂ ಈ ಅನ್ನನ ನಾವು ಹಾರಾಕೋಣ. ಬಿಸಿ ಅನ್ನಕ್ಕೆ ಮೊಸರು ಹಾಕಿದ್ರೆ ಚೆನ್ನಾಗಿರಲ್ಲ, ಥರ ಹುಳಿ ಅಂಶ ಥರ ಬರುತ್ತೆ. ಅದಕ್ಕೋಸ್ಕರ ಹಾರಾಕೊಂಡು ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತ ತೋರಿಸ್ತೀನಿ, ಯಾವ ರೀತಿ ಮಾಡೋದು ಅಂತ. ಫ್ರೆಂಡ್ಸ್, ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಶುಂಠಿ ಹಾಕ್ಕೊತಾ ಇದ್ದೀನಿ. ಶುಂಠಿನೂ ಈಗ ಇರೋದು ತೆಂಗಿನಕಾಯಿ ನಾನು ಒಂದು ಸ್ವಲ್ಪ ಜೀರಿಗೆ, ಗಟ್ಟಿ ಮೊಸರು 1 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು. ಫುಲ್ ತರಿ ಮಾಡಬಾರ್ದು, ಫುಲ್ ಪೇಸ್ಟ್ ಥರ ಮಾಡ್ಕೊಂಬಂದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಫೈನ್ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ. ಈ ರೀತಿ ಪೇಸ್ಟಾಗಿ ಇರಬೇಕು, ಜಾಸ್ತಿ ಬೇಡ, ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಸಾಕು. ಮೊಸರನ್ನಕ್ಕೆ ಎಣ್ಣೆ ಕಮ್ಮಿನೇ ಇರಬೇಕು. ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಒಂದು ಸ್ವಲ್ಪ ಚಿಟಪಟ ಅನ್ನಲಿ. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಒಂದು ಚಿಟಿಕೆ ಹಿಂಗು ಆಪ್ಷನಲ್ಲು. ಬೇಕು ಅಂದ್ರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿನೂ ಬೇಕು ಅಂದರೆ ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಬೇವಿನ ಸೊಪ್ಪು, ಬ್ಯಾಡಿಗೆ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಮೊಸರನ್ನಕ್ಕೆ ಚೆನ್ನಾಗಿರಲ್ಲ, ಅದು ಟೇಸ್ಟ್ ಫ್ಲೇವರೇ ಗೊತ್ತಾಗಲ್ಲ. ಈಗ ಒಗ್ಗರಣೆ ಆಗಿದೆ. ಈಗ ಅನ್ನ ಹಾರಕ್ಕಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅನ್ನ ಹಾರಿರಬೇಕು, ಬಿಸಿ ಅನ್ನ ಅಂತೂ ಹಾಕೋಕ್ಕೆ ಹೋಗಬೇಡಿ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಮೊಸರು ಇಲ್ಲ ಅಂದರೆ ಕ್ರೀಮ್ ಫ್ರೆಶರ್ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಸರಕ್ಕಿಂತ ಅದನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇಲ್ಲಾಂದರೆ ಕ್ರೀಮ್ ಫ್ರೆಶ್ನರ್ ಇದ್ದರೆ ಹಾಕಿದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮೊಸರಕ್ಕಿಂತ ಕ್ರೀಮ್ ಫ್ರೆಶ್ನರ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ರೇ ತಿಂತಾ ಇರಬೇಕು ಅನಿಸುತ್ತೆ. ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸರ್ವ್ ಮಾಡಿ, 2 ದಾಳಿಂಬೆ ಹಣ್ಣು. ಇದು ಜಾಸ್ತಿ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ಕ್ಯಾರೆಟ್. ಫ್ರೆಂಡ್ಸ್, ಫೈನಲಿ ಮೊಸರನ್ನ ರೆಡಿ ಆಯಿತು. ಇದು ನಿಮ್ಮನೇಲಿ ಒಂದು ಸತಿ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.